ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಎಗ್ ನೂಡಲ್ಸ್ ಮಾಡುವ. ನಾನಿಲ್ಲಿ ಹಕ್ಕ ನೂಡಲ್ಸ್ ತೊಗೊಂಡಿದ್ದೀನಿ. ನೀವು ಯಾವ್ದು ಬೇಕಿದ್ರೂ ತೊಗೊಬೋದು. ಇಲ್ಲಿ ನಾನು ಮತ್ತೆ 4 ಮೊಟ್ಟೆ, ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ತೊಗೊಂಡಿದ್ದೆ. ನೋಡಿ, ನೂಡಲ್ಸು 4 ಮೊಟ್ಟೆ ತೊಗೊಂಡಿದ್ದೀನಿ, 1 ಕ್ಯಾಪ್ಸಿಕಮ್ಮು, 2 ಕ್ಯಾರೆಟ್ ತೊಗೊಂಡಿದ್ದೀನಿ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಂಡು ಒಂದು ಅರ್ಧ ಚಮಚ ಉಪ್ಪು, 1 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಕುದ್ದ ಮೇಲೆ ನಾವು ಈ ನೂಡಲ್ಸ್ ಹಾಕ್ಕೊಳ್ಳುವ. ನೂಡಲ್ಸ್ ಹಾಕ್ಕೊಂಡು ಕೂಡ 5 ನಿಮಿಷ ಬೇಯಿಸ್ಕೊಳ್ಬೇಕು. ಅಲ್ಲಿ ನೂಡಲ್ಸ್ ಬೇಯೋದ್ರೊಳಗೆ ಇಲ್ಲಿ ಮೊಟ್ಟೆ ಬುರ್ಜಿ ಮಾಡಿಕೊಳ್ಳುವ. ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಪಾತ್ರೆಯಲ್ಲಿ 4 ಮೊಟ್ಟೆ ಒಡೆದು ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಮೊಟ್ಟೆ ಬೇಕಿದ್ರೂ ಹಾಕ್ಕೋಬೋದು. ನಾನು ನಾಟಿ ಕೋಳಿ ಮೊಟ್ಟೆನೇ ಹಾಕ್ಕೊಂಡಿದ್ದೀನಿ. ನೀವು ಯಾವ ಫಾರಮ್ ಮೊಟ್ಟೆ ಬೇಕಾದ್ರೂ ಹಾಕ್ಕೊಬೋದು. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಬುರ್ಜಿ ಥರ ಬಂದ ಮೇಲೆ ನಾವು ಎತ್ತಿಟ್ಕೊಳ್ಬೇಕು. ಇದನ್ನು ನೋಡಿ, ಬುರ್ಜಿ ಥರ ಬಂದಿದೆ. ಮೊಟ್ಟೆ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈ ಕಡೆ ನೂಡಲ್ಸ್ ಬೆಂದಿದೆ. ಇದನ್ನು ತೆಗೆದು ತಣ್ಣೀರಲ್ಲಿ ಹಾಕ್ಕೊಂಡು ಮತ್ತೆ ಎತ್ತಿಟ್ಕೊಳ್ಳುವ. ಅದು ತಣ್ಣೀರಿಂದಲೇ ಸೋಸ್ಕೊಳ್ಬೇಕು. ನಾವೀಗ ಮೊಟ್ಟೆ ಫ್ರೈ ಮಾಡ್ಕೊಂಡ್ವಲ್ಲ, ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1 ಈರುಳ್ಳಿ ಕಟ್ ಮಾಡಿದ್ದೀನಿ, ಹಾಕ್ಕೊಂಡಿದ್ದೀನಿ, ಮತ್ತು 1 ಟೊಮೆಟೊ. ಇದನ್ನು ಫ್ರೈ ಮಾಡಿಕೊಳ್ಳುವ. ಈಗ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟನ್ನು ಕೂಡ ಆ್ಯಡ್ ಮಾಡಿಕೊಳ್ಳುವ. ಫ್ರೈ ಆಗಬೇಕದು. ನಂತರ ಇದಕ್ಕೆ ಒಂದು ಅರ್ಧ ಚಮಚ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ಮೇಲೂ ಕೂಡ 1-2 ನಿಮಿಷ ಫ್ರೈ ಮಾಡಿಕೊಳ್ಳುವ. ಈಗ ನಾವು ಮೊಟ್ಟೆ ಬುರ್ಜಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಅರ್ಧ ಚಮಚ ಗರಂ ಮಸಾಲ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಫ್ರೈಡ್ ರೈಸ್ ಮಸಾಲ ಅದು ಯಾವುದಿದ್ರೂ ಹಾಕ್ಕೊಬೋದು. ಒಂದು ಅರ್ಧ ಚಮಚ ಖಾರದ ಪುಡಿ. ನಾನು ಅದನ್ನೆಲ್ಲ ಮನೆಗೆ ತರೋದಿಲ್ಲ, ಅದಕ್ಕೋಸ್ಕರ ಹಾಕೋದೇ ಇಲ್ಲ. ಗರಂ ಮಸಾಲ ಪುಡಿ ನಾನೇ ಮಾಡ್ಕೊತೀನಿ ಮನೇಲಿ, ಹಾಗಾಗಿ ಅದನ್ನೇ ಸ್ವಲ್ಪ ಹಾಕ್ಕೊಳ್ತೀನಿ. ಇವಾಗ ಒಂದು ಅರ್ಧ ಚಮಚ ಆಗುವಷ್ಟು ಗ್ರೀನ್ ಚಿಲ್ಲಿ, ಒಂದು ಅರ್ಧ ಚಮಚ ರೆಡ್ ಚಿಲ್ಲಿ, ಒಂದು ಅರ್ಧ ಚಮಚ ಆಗುವಷ್ಟು ಸೋಯಾ ಸಾಸ್ ಹಾಕ್ಕೊಳ್ಳುವ. ನಂತರ ಇದಕ್ಕೆ ಟೊಮೆಟೊ ಕೆಚಪ್ಪು 1-2 ಚಮಚ ಆಗುವಷ್ಟು ಹಾಕ್ಕೊಳ್ಳುವ. ಅದನ್ನು ಮಿಕ್ಸ್ ಮಾಡಿಕೊಂಡು ನಾವು ನಂತರ ನೂಡಲ್ಸ್ ಹಾಕ್ಕೊಳ್ಬೇಕು. ನೂಡಲ್ಸ್ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳುವ. ನೋಡಿ, ಎಷ್ಟು ಚೆನ್ನಾಗಿರುವಂತಹ ಎಗ್ ನೂಡಲ್ಸ್ ರೆಡಿಯಾಗಿದೆ. ತುಂಬಾ ಸೂಪರಾಗಿರುತ್ತೆ. ನಾವು ಮಾಡೋ ಅಡುಗೆ ಎಷ್ಟು ಸಿಂಪಲ್ ಅಥವಾ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.